ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀರಾ ಅನ್ಕೊಂತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಕಮ್ಯುನಿಕೇಷನ್ ಪೇಪರಲ್ಲಿ 90+ ಸ್ಕೋರ್ ಮಾಡಬೇಕು ಅಂತ. ಅದು ಯಾವ ರೀತಿ ಅಂತ ಹೇಳ್ತೀನಿ, ಸಿಲೆಬಸ್ಸು ಮತ್ತು ಹೇಗೆ ಓದಬೇಕು ಅಂತ. ನಾನು ರೆಫರ್ ಮಾಡೋ ಬುಕ್ಸು ಮತ್ತು ನಾನು ಫಾಲೋ ಮಾಡ್ತಾ ಇರೋ ಬುಕ್ಸು ಎಲ್ಲ ಹೇಳ್ತೀನಿ ಇದರಲ್ಲಿ. ಆ್ಯಸ್ ಪರ್ ನಮಗೆ KPSC ಮತ್ತು KEಗೆ ಕನ್ನಡ, ಕಂಪ್ಯೂಟ್ರು, ಇಂಗ್ಲೀಷು ಯಾವ ರೀತಿ ಯಾವುದು ಓದಬೇಕು ಅಂತ ಹೇಳ್ತೀನಿ. ಅದನ್ನು ನೀವು ಫಾಲೋ ಮಾಡ್ಬೋದು. ನಾನು ಕನ್ನಡ ವ್ಯಾಕರಣ ಬುಕ್ಕಿಗೆ ಈ ಬುಕ್ಕು ಹರಳಿಗುಪ್ಪೆ ಸರ್ದು ಫಾಲೋ ಮಾಡ್ತಾ ಇದ್ದೀನಿ. ನೀವು ಫಾಲೋ ಮಾಡ್ಬೋದು. ಇದರಲ್ಲಿ ಸಿಲೆಬಸ್ ಇದೆ ನೋಡಿ. ಈ ಸಿಲೆಬಸ್ ಪ್ರಕಾರ ನೀವು ಓದಬೇಕು. KPSC ಮತ್ತು KE ಎರಡದಕ್ಕೂ ಇದ್ರ ಪ್ರಕಾರನೇ ಅವರು ವ್ಯಾಕರಣದಲ್ಲಿ ನಿಮಗೆ ಸಿಲೆಬಸ್ ಕವರ್ ಮಾಡೋದು. ಇದ್ರ ಮೇಲೆ ಕ್ವಶನ್ಸ್ ರೈಸ್ ಆಗುತ್ತವೆ ನೋಡಿ. ಇದಿಷ್ಟು ವ್ಯಾಕರಣಕ್ಕೆ. ಇನ್ನು ನಿಮಗೆ ಕವಿ ಪರಿಚಯ ಮತ್ತು ಪದಗಳ ಅರ್ಥ ಇನ್ನು ಎಕ್ಸ್ಟ್ರಾ ಬೇಕು ಅಂದರೆ ನೀವು ಹೈಸ್ಕೂಲ್ ಬುಕ್ಸು 6th ಅಪ್ ಟು PUವರೆಗೂ ನೀವು ಬುಕ್ಸ್ ಗೌರ್ಮೆಂಟ್ ಬುಕ್ಸ್ನ ಫಾಲೋ ಮಾಡಬೇಕು. ಯಾಕೆಂದರೆ ಗೌರ್ಮೆಂಟ್ಸ್ ಎಕ್ಸಾಮ್ಸಲ್ಲಿ ಗೌರ್ಮೆಂಟ್ ಬುಕ್ಸಿಂದನೇ ಕ್ವಶನ್ಸು ರೈಸ್ ಆಗ್ತವೆ. ಸೊ ನೀವು ಎಲ್ಲನೂ ಫಸ್ಟು ಗೌರ್ಮೆಂಟ್ ಬುಕ್ಸ್ ಓದಿ, ನೆಕ್ಸ್ಟು ರೆಫರೆನ್ಸ್ ಬುಕ್ನ ಓದಬೇಕು, ಆಮೇಲೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು. ನಾನು ಅದೇ ರೀತಿ ಮಾಡೋದು. ನೀವು ಅದೇ ರೀತಿ ಮಾಡಿದ್ರೆ ನಿಮ್ಮದು ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ರೀಚ್ ಮಾಡ್ತೀರಾ, ಒಳ್ಳೆ ಸ್ಕೋರು ಆಗುತ್ತೆ. ಸೊ ನೋಡಿ, ಈಗ 6th, 7th, 8th, 9th, 10th, ಫಸ್ಟ್ PU, ಸೆಕೆಂಡ್ PUದು ಇದಿಷ್ಟು ಗೌರ್ಮೆಂಟ್ ಬುಕ್ಸು. ನಿಮಗೆ ಇದರಲ್ಲಿ ವ್ಯಾಕರಣ, ಪದಗಳ ಅರ್ಥ, ಕವಿ ಪರಿಚಯ, ಆಮೇಲೆ ಕನ್ನಡ ಸಾಹಿತ್ಯ ರಿಲೇಟೆಡ್ಡು ನಿಮಗೆ ಕವರ್ ಆಗುತ್ತೆ. ನೆಕ್ಸ್ಟು ಕ್ವಶನ್ ಬ್ಯಾಂಕು, ಕನ್ನಡ ಕ್ವಶನ್ ಬ್ಯಾಂಕು. ನೀವು ಯಾವುದೇ ಸಬ್ಜೆಕ್ಟ್ ತೊಗೊಂಡ್ರು ಕ್ವಶನ್ ಪೇಪರು ನಿಮ್ಮ ಹತ್ರ ಇರಲೇಬೇಕು. ನನ್ನ ಹತ್ರ ಈಗ FDA SDAದು ಕ್ವಶನ್ ಪೇಪರ್ಸ್ ಇದೆ. ನಾನು ಎಲ್ಲನೂ ಕ್ವಶನ್ನು ಸಾಲ್ವ್ ಮಾಡ್ತೀನಿ ಡೈಲಿ. ನಾನು ಏನು ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀನಿ ಅದು ಲಾಸ್ಟಿಗಿದೆ ಹೇಳ್ತೀನಿ. ಈಗ ಸಾಲ್ವ್ ಮಾಡಬೇಕಾಗಿರೋದು ಕನ್ನಡ ಕ್ವಶನ್ ಪೇಪರು. ಎಕ್ಸಾಂಪಲ್, ನೀವು ಕನ್ನಡ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಕನ್ನಡದ ಮೇಲೆ ಇಷ್ಟು, ವ್ಯಾಕರಣ ಮೇಲೆ ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ, ಆಮೇಲೆ ತತ್ಸಮ ತದ್ಭವ ಎಲ್ಲ ಕ್ವಶನ್ಸು ನೀವು ಸಾಲ್ವ್ ಮಾಡ್ಕೊಂಬರ್ಬೇಕು. ಕವಿ ಪರಿಚಯ ಮೇಲೆ ಎಲ್ಲ ಕ್ವಶನ್ ಪೇಪರ್ನ ಬಿಡಿಸ್ಕೊಂಡು ಸಾಲ್ವ್ ಮಾಡ್ಕೊಂಬಂದರೆ ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟು ನಾನು ಕ್ವಶನ್ ಪೇಪರ್ ರೆಫರ್ ಮಾಡಿ ಕನ್ನಡ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದೀನಿ, ಯಾವ ರೀತಿ ಓದಬೇಕು ಅಂತೇಳಿ. ಇದಕ್ಕೆ ಒಂದು ಹ್ಯಾಡ್ ಮಾಡ್ಕೊಳ್ಳಿ. KEಯಲ್ಲಿ ಅಲಂಕಾರಗಳು ಮತ್ತು ಛಂದಸ್ ಬಗ್ಗೆ ಕ್ವಶನ್ಸ್ ರೈಸ್ ಆಗ್ತವೆ. ನಾನು ಇಲ್ಲಿ ಬರೆದಿಲ್ಲ, ನೀವು ಹ್ಯಾಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕನ್ನಡ ಇದು ಬ್ಲೂ ಪ್ರಿಂಟು. ಕನ್ನಡ ವರ್ಣಮಾಲೆಯಲ್ಲಿ ಏನೇನು ಕೇಳ್ತಾರೆ, ಅನ್ಯದೇಶಿ ಪದಗಳು, ಕ್ರಿಯಾಪದಗಳು, ಆಮೇಲೆ ಕನ್ನಡದ ಸಾಹಿತ್ಯ ಚರಿತ್ರೆ, ಇದರಲ್ಲಿ ಏನೇನು ಕೇಳ್ತಾರೆ ಇದನ್ನೆಲ್ಲ ಬರೆದಿದ್ದೀನಿ. ಇದಿಷ್ಟು ನಾನು ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿ ನಾನು ಬರೆದಿರೋದು. ನೀವು ಒಂದ್ಸಲಿ ನೋಡಿ, ಅನಾಲಿಸಿಸ್ ಮಾಡಿ, ರೆಫರೆನ್ಸ್ಗೆ ಇದನ್ನು ಇಟ್ಕೊಳ್ಳಿ, ಓದ್ಕೊಳ್ಳಿ, ವರ್ಕ್ ಮಾಡಿ. ಆಮೇಲೆ ಜನರಲ್ ಇಂಗ್ಲೀಷ್ಗೆ ಇದು ನಾನು ಫಾಲೋ ಮಾಡೋ ಬುಕ್ಕು ಮತ್ತು ಓದೋದು. ಯೂಟ್ಯೂಬ್ ಚಾನಲಲ್ಲಿ ಕ್ಲಾಸ್ಗಳು ನೋಡಿ, ಸೆಂಟ್ರಲ್ ಗೌರ್ಮೆಂಟಿಗೆ ಕ್ಲಾಸ್ಗಳು ಮಾಡ್ತಾರಲ್ಲ ಅದನ್ನು ನೋಡಿ, ನಿಮಗೆ ಯೂಸ್ ಆಗುತ್ತೆ. ಅಲ್ಲಿ ಚೆನ್ನಾಗಿ ಡೀಪಾಗಿ ಹೇಳ್ಕೊಡ್ತಾರೆ. ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೆ ಕ್ಲಾಸ್ ಮಾಡೋದನ್ನು ನೋಡಿ. ಎಲ್ಲ ವಿಜಯ್ ಭವ ಯೂಟ್ಯೂಬ್ ಚಾನಲಲ್ಲಿ ಇಂಗ್ಲೀಷ್ ಕ್ಲಾಸು ಚೆನ್ನಾಗಿ ಮಾಡಿದ್ದಾರೆ, ಅದನ್ನು ನೋಡಿ. ನಿಮಗೆ ಚೆನ್ನಾಗಿ ಈಸಿಯಾಗಿ ಅರ್ಥ ಆಗುತ್ತೆ. ಮತ್ತು ಈ ಬುಕ್ನ ಫಾಲೋ ಮಾಡಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಆರಾಮಾಗಿ ಸ್ಕೋರ್ ಮಾಡ್ಕೋಬೋದು ನೀವು. ಆಮೇಲೆ ನಾನು ಕಂಪ್ಯೂಟ್ರಿಗೆ ಹರಿಯಂತ್ ಬುಕ್ಕು ರೆಫರ್ ಮಾಡ್ತೀನಿ. ಹರಿಯಂತ್ ಬುಕ್ಕಲ್ಲಿ ನಿಮಗೆ KA ಮತ್ತು KPSCಯಿಂದ ಸಿಲೆಬಸ್ಗೆ ಕವರ್ ಆಗೋದು ಅಷ್ಟು 80% ಇದೆ. ನೆಕ್ಸ್ಟು ಯೂಟ್ಯೂಬ್ ಚಾನಲಿಂದ ನೀವು ನೋಟ್ಸ್ ಮಾಡಿಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ಕ್ವಶನ್ ಪೇಪರ್ನ ನೀವು ಸಾಲ್ವ್ ಮಾಡಲೇಬೇಕು. ಕ್ವಶನ್ ಪೇಪರ್ ಬಿಡಿಸ್ಲಿಲ್ಲ ಅಂದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ಸೊ ಕ್ವಶನ್ ಪೇಪರ್ ಮಸ್ಟ್ ಆ್ಯಂಡ್ ಶುಡ್ಡು ಇರಲೇಬೇಕು. ನೋಡಿ, ಇದು ನನ್ನ ಹತ್ರ ಕ್ವಶನ್ ಪೇಪರ್ಸ್ ಇದೆ. ನನ್ನ ಹತ್ರ ಒಂದು 5 ವರ್ಷದ್ದು ಕ್ವಶನ್ ಪೇಪರ್ಸ್ ಇದೆ. FDA SDAದು ಯಾವುದೇ KE ಆಗಲಿ KPSC ಇದಾಗಲಿ ಕ್ವಶನ್ ಪೇಪರ್ಸ್ ಇದೆ. ನಾನು ಅದನ್ನು ಈ ಒಂದು ಚಾಪ್ಟರ್ ಓದಿದ ಮೇಲೆ ಆ ಚಾಪ್ಟರ್ ಮೇಲೆ ಕ್ವಶನ್ನ ಬಿಡಿಸ್ತೀನಿ ಡೈಲಿ. ನಿಮಗೂ ಏನಾದರೂ ಕ್ವಶನ್ ಬಿಡಿಸಿದ್ದು ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಅಪ್ಲೋಡ್ ಮಾಡ್ತೀನಿ. ಮತ್ತು ನಾನು ಈಗ ಎಕ್ಸಾಮ್ ಇದೆಯಲ್ಲ ಅದಕ್ಕೆ ಹೇಗೆ ಓದಬೇಕು ಅಂತೇಳಿ 90 days ಅಂದ್ಕೊಂಡು ಎಕ್ಸಾಮ್ಗೆ ಟೈಮ್ ಟೇಬಲ್ ಮಾಡ್ಕೊಂಡಿದ್ದೀನಿ, ಅದನ್ನು ಶೇರ್ ಮಾಡ್ತೀನಿ. ವಿಡಿಯೋ ಇದರಲ್ಲಿದೆ ನೋಡಿ. ಮಾರ್ನಿಂಗು ಬೇಗ ಎದ್ದೇಳಬೇಕು. ಬೇಗ ಎದ್ದು ಒಂದು 10 ನಿಮಿಷದಲ್ಲಿ ಫ್ರೆಶಪ್ ಆಗಿ 5 ಗಂಟೆಗೆ ಎಕ್ಸಸೈಸು, ಮೆಡಿಟೇಷನ್ನು
ಆಮೇಲೆ ಪ್ರಾಣಾಯಾಮ ಎಲ್ಲ ಮಾಡಿ ರನ್ನಿಂಗ್ ಹೋಗ್ತಾ ಇದ್ರೆ ಯಾರಾದರೂ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಓದ್ತಿದ್ರೆ ಅವರು ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ನಮ್ಮ ಮೈಂಡು ಬಾಡಿ ಎಷ್ಟು ಫಿಟ್ಟಾಗಿರುತ್ತೆ ಅಷ್ಟೇ ನಮ್ಮದು ಸಕ್ಸಸ್ ರೇಟು ಜಾಸ್ತಿ ಇರುತ್ತೆ. ಮತ್ತು ನಾವು ಕೂಲಾಗಿ ಕಾಮಾಗಿರಬೇಕು. ಕಾಮಾಗಿರಲಿಲ್ಲ ಅಂದರೆ ನಾವು ಮೈಂಡು ಡಿಸ್ಟರ್ಬ್ ಆಗೋದಂತೂ 100% ಗ್ಯಾರಂಟಿ. ನೋಡಿ ಫ್ರೆಂಡ್ಸ್, ಇದು ನನ್ನ ಟೈಮ್ ಟೇಬಲು. ನಾನು ಇದೇ ರೀತಿ ಫಾಲೋ ಮಾಡೋದು. ನಿಮಗೂ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಫಾಲೋ ಮಾಡ್ಬೋದು. ನಿಮ್ಮದೇ ಆದ ಓನ್ ಟೈಮ್ ಟೇಬಲ್ ಹಾಕೊಳ್ಳಿ. ನಿಮ್ಗೆ ಯಾವ ಟೈಮ್ ಅಡ್ಜಸ್ಟ್ ಆಗುತ್ತೆ ಓದೋದಕ್ಕೆ. ಒಬ್ಬೊಬ್ಬರಿಗೆ ನೈಟ್ ಅಡ್ಜಸ್ಟ್ ಆಗುತ್ತೆ, ಒಬ್ಬೊಬ್ಬರಿಗೆ ಡೇ ಆಗುತ್ತೆ. ಸೊ ನನಗೆ ಡೇ ವರ್ಕ್ ಮಾಡಬೇಕು ಅಂತ ಇಷ್ಟ. ಸೊ ನಾನು ಮಾರ್ನಿಂಗು ಯಾವ ರೀತಿ ಓದಬೇಕು ಅನ್ನೋದು ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀನಿ. ನನ್ನ ರೀಡಿಂಗ್ ಸ್ಲಾಟು 8 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಆ ರೀಡಿಂಗ್ ಸ್ಲಾಟಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ಇಷ್ಟ ಇದೆಯೋ ಆ ಸಬ್ಜೆಕ್ಟ್ ಹಾಕ್ಕೊಳ್ಳಿ. ನಾನು ಡೈಲಿ ಕಮ್ಯುನಿಕೇಷನ್ ಪೇಪರು ಮತ್ತು ಜಿ ಕೆ ಪೇಪರು ಎರಡೂ ವರ್ಕ್ ಮಾಡ್ತೀನಿ. ಎರಡರಲ್ಲೂ ಕ್ವಶನ್ ಪೇಪರ್ ಬಿಡಿಸ್ತೀನಿ ಡೈಲಿ. ಯಾವ ಟಾಪಿಕ್ಸು ಓದಬೇಕು, ಯಾವ ಚಾಪ್ಟರ್ ಓದಬೇಕು ಅಂತ ನಾನು ಟೈಮ್ ಟೇಬಲ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿ ನಾನು ರೀಡಿಂಗ್ ಸ್ಲಾಟಲ್ಲಿ ಹಾಕ್ಕೊಂಡಿದ್ದೀನಿ. ಅಲ್ಲಿ ಇಷ್ಟವಾದ ಸಬ್ಜೆಕ್ಟ್ ಪ್ರಕಾರ ನಾನು ಇಷ್ಟು ಚಾಪ್ಟರ್ ಓದಬೇಕು, ಅಷ್ಟು ಚಾಪ್ಟ್ರದೂ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ. ಜಿ ಕೆ ಪೇಪರು ಮತ್ತು ಕಮ್ಯುನಿಕೇಷನ್ ಪೇಪರ್ ಎರಡೂ ಡೈಲಿ ನೀವು 8 ಅವರ್ಸ್ ಓದಬೇಕು. 8 ಅವರ್ಸ್ ಓದಿ ಮಲಿಕೋಬೇಕಾದ್ರೆ ಅರ್ಧ ಗಂಟೆ ಮುಂಚೆ ನೀವು ಕ್ವಿಕ್ಕಾಗಿ ರಿವಿಷನ್ ಮಾಡಿ ಮಲಿಕೊಳ್ಳಿ. ಮಲಿಕೊಂಡು ನೆನಪು ಮಾಡಿಕೊಂಡು ಮಲಿಕೊಳ್ಳಿ. ಎಲ್ಲ ರೀಕಾಲ್ ಆಗುತ್ತೆ. ರೀಕಾಲ್ ಆದಮೇಲೆ ಯಾವುದಾದ್ರೂ ಡೌಟ್ ಬಂತು ಅಂದರೆ ಮಾರ್ನಿಂಗ್ ಎದ್ದು ಒಂದ್ಸಲಿ ರಿವಿಷನ್ ಮಾಡಿ. ಬೇಗ ಎದ್ದು ರಿವಿಷನ್ ಮಾಡಿಬಿಟ್ಟು ನೆಕ್ಸ್ಟು ಸ್ಟಾರ್ಟ್ ಮಾಡಿ. ಆ ದಿನದ್ದು ನೆಕ್ಸ್ಟ್ ಡೇದು ಏನು ಹಾಕ್ಕೊಂಡಿರ್ತೀರಲ್ಲ ಅದನ್ನು ಡೈಲಿ ನೀವು ಚೆನ್ನಾಗಿ ನಿದ್ದೆ ಮಾಡಿ ಹೆಲ್ತಿ ಫುಡ್ ತಿನ್ನಿ. ಮಿನಿಮಮ್ ಅಂದರೂ ನೀವು 7 ಅವರ್ಸು ಮಲಿಕೋಬೇಕು. ಮಲಿಕೊಂಡು ಚೆನ್ನಾಗಿ ಒಳ್ಳೆ ಡೀಪ್ ಸ್ಲೀಪ್ ಮಾಡಿ. ಇದು ನನ್ನ ಟೈಮ್ ಟೇಬಲ್ ಬಂದು ಮಂಡೆಯಿಂದ ಫ್ರೈಡೇವರೆಗೂ. ಸಾಟರ್ಡೆ ಸಂಡೇ ನಾನು ಮೆಂಟಲ್ ಎಬಿಲಿಟಿ ಮತ್ತು ರಿವಿಷನ್ ಮಾಡ್ತೀನಿ ಡೈಲಿ ಅಲ್ಲ, ವೀಕ್ಲಿ. ನೋಡಿ ಫ್ರೆಂಡ್ಸ್, ಇದು ಇಷ್ಟು ಶೇರ್ ಮಾಡಿದ್ದೀನಿ. PDF ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕ್ತೀನಿ ವಿಡಿಯೋದಲ್ಲಿ. ನೋಡಿ, ಫಾಲೋ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.